ಗುರುಗಳೇ, ಪ್ರೀತಿ ಎಂದರೇನು? ಉತ್ತಮ ಪ್ರಶ್ನೆ. ನಮಗೆ ಇಷ್ಟವಾದವರು, ನಮಗೆ ಬೇಕಾದವರು ಎಂದು ಭಾವಿಸಿದ್ದರಿಂದ ಉತ್ಪತ್ತಿಯಾಗುವ ಒಂದು ಭಾವ, ಇದನ್ನೇ ಪ್ರೀತಿ ಎಂದು ವೇದಜ್ಞಾನವಿದೆ. ಒಂದು ತಾಯಿ ಮಗುವಿನ ಪ್ರೀತಿ, ಪ್ರಾಣಿ ಪಕ್ಷಿ ಪ್ರೀತಿ, ಗಂಡ ಹೆಂಡತಿ ಪ್ರೀತಿ, ನೆರೆಹೊರೆಯವರ ಪ್ರೀತಿ, ಎಲ್ಲದರಲ್ಲೂ ಸಮಾನತೆ, ಕರುಣೆ ಸೃಷ್ಟಿಯ ಮೂಲ. ಆದ್ದರಿಂದಲೇ ಎಲ್ಲರೂ ಇರುತ್ತಾರೆ ಪ್ರೀತಿಗೆ ಜಗತ್ತನ್ನೇ ಗೆಲ್ಲುವ ಶಕ್ತಿ ಇದೆ ಎಂದು. ಹೌದು, ಒಂದು ರಹಸ್ಯ ಗೊತ್ತೇ? ನಿಜ ಪ್ರೀತಿ ಎಂದಿಗೂ ದ್ವೇಷದೊಡನೆ ಆರಂಭವಾಗುತ್ತದೆ. ಗುರುಗಳೇ, ಹಾಗಾದರೆ ನಮ್ಮ ಪ್ರಯತ್ನ ಯಾಕೆ ಮಾಡಬೇಕು? ಖಂಡಿತವಾಗಿ ಎಲ್ಲ ಸುಖವನ್ನು ಅನುಭವಿಸಿ ಕೀರ್ತಿವಂತನಾಗು. ಅದರಿಂದ ನಾವು ಸುಖಪಟ್ಟು ಇತರರ ಸಂತೋಷದ ಪರಿಧಿಯ ಮೂಲನಾಗು. ಅಡ್ಡದಾರಿ ಯಾವುದು, ಸರಿದಾರಿ ಯಾವುದು ಎನ್ನುವುದು ಎಂಥ ದಡ್ಡನಿಗೂ ತಿಳಿದಿರುತ್ತದೆ. ಅದನ್ನು ನೀನು ಸಂಪಾದಿಸು, ಇತರರಿಗೂ ಹಂಚು. ಆಗ ಎಲ್ಲರಿಗೂ ನ್ಯಾಯ ಸಿಗುತ್ತದೆ, ನಿನಗೆ ಸುಖ ಜೀವನ ಸಿಗುತ್ತದೆ. ಆ ಸುಖ ಜೀವನಕ್ಕಾಗಿ ನಿನ್ನ ಸಂಪಾದನೆ. ಇಷ್ಟೇ ಅಲ್ಲದೆ ಅವಲಂಬನೆಯ ಮೇಲೆ ಬ್ರಹ್ಮಾಂಡವಿರುವುದರಿಂದ ನಿನ್ನ ಸಂಪಾದನೆಯ ಎಷ್ಟು ಅನುಕೂಲಗಳು ನಿನಗೇ ತಿಳಿಯದೆ ಬೇರೆಯವರಿಗಾಗಿರುತ್ತದೆ. ಇದು ಸೃಷ್ಟಿಯ ಮೂಲ ಉದ್ದೇಶ. ಇದಕ್ಕಾಗಿ ನೀನು ಸಂಪಾದನೆ ಮಾಡಬೇಕು. ಆದ್ದರಿಂದಲೇ ಸೋಮಾರಿಯನ್ನು ಸಮಾಜ ತಿರಸ್ಕರಿಸುತ್ತದೆ. ಗುರುಗಳೇ, ಅಸೂಯೆ ಎಂದರೇನು? ಉತ್ತಮ ಪ್ರಶ್ನೆ. ಒಳ್ಳೆಯದರಿಂದ ಒಳ್ಳೆಯದೇ, ಕೆಟ್ಟದರಿಂದ ಕೆಟ್ಟದ್ದೇ ಆಗುತ್ತದೆ. ಇನ್ನೊಬ್ಬರಿಗೆ ಒಳ್ಳೆಯದಾಗಲಿ ಆದಾಗ ನಮಗೆ ಸಿಗದೆ ಇನ್ನೊಬ್ಬರಿಗೆ ಸಿಕ್ಕಿತು ಎಂದು ಮತ್ತೊಬ್ಬರ ಏಳಿಗೆಯನ್ನು ಸಹಿಸಿಕೊಳ್ಳದ ಭಾವನೆಯನ್ನು ಅಸೂಯೆ ಎನ್ನಲಾಗುತ್ತದೆ. ಹಾಗಾದರೆ ಶಿಕ್ಷಣಕ್ಕೆ ಇದರ ಅಗತ್ಯವೇನು ಎಂದು ಅರಿಯಬಹುದು. ಹೌದು, ಶಿಕ್ಷಣ ಪಡೆಯುವಾಗ ಇದರ ಅಗತ್ಯವಿರುವುದಿಲ್ಲ. ಜೀವನಕ್ಕೆ ಖಂಡಿತ ಅಗತ್ಯವಿದೆ.